ಶಾಲಾ ಮಕ್ಕಳು ಮನೆ ತಲುಪುವವರೆಗೂ ಕೂಡ ಶಾಲೆಯದ್ದೇ ಜವಾಬ್ದಾರಿ ಎನ್ನುವಂತಹ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಶಾಲಾ ಮಕ್ಕಳ ಸುರಕ್ಷತೆಗೆ ಹೈಕೋರ್ಟ್ನಿಂದ ಈ ಮಹತ್ವದ ಆದೇಶ ನೀಡಲಾಗಿದೆ. ಶಾಲಾ ಬಸ್ ಕೇವಲ ಶಾಲೆಯ ಆವರಣದಲ್ಲಿದ್ದಾಗ ಮಾತ್ರ ಅಲ್ಲ, ಮಕ್ಕಳು ಬಸ್ ಹತ್ತಿ ಸಂಜೆ ಅವರವರ ಮನೆ ಸೇರೋವರೆಗೂ ಕೂಡ ಶಾಲೆಯದ್ದೇ ಜವಾಬ್ದಾರಿಯಾಗಿರುತ್ತೆ ಎನ್ನುವಂತಹ ಮಹತ್ವದ ಆದೇಶವನ್ನ ಇದೀಗ ಕೋರ್ಟ್ ನೀಡಿದೆ. ಮಕ್ಕಳ ರಕ್ಷಣೆಯ ಜವಾಬ್ದಾರಿ ಶಾಲಾ ಮಂಡಳಿಯದ್ದೇ ಅಂತ ಹೇಳಿ ಇದೀಗ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನ ನೀಡಿದೆ. ಇತ್ತೀಚೆಗಷ್ಟೇ ನಾವು ಒಂದು ವಿಡಿಯೋವನ್ನ ಗಮನಿಸಿದ್ವಿ. ರಸ್ತೆ ಗುಂಡಿಯ ಕಾರಣಕ್ಕಾಗಿ ಒಂದು ಟಾಟಾ ಸುಮೋದಲ್ಲಿ ಹೋಗ್ತಾ ಇದ್ದಂತಹ ಮಕ್ಕಳು ಡೋರ್ ಓಪನ್ ಆಗಿ ರಸ್ತೆಗೆ ಬಿದ್ದಿರ್ತಾರೆ. ಅದಷ್ಟೇ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದಾವೆ. ಈ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಒಂದು ಕೇಸ್ ದಾಖಲಾಗಿರುತ್ತೆ. ಇದೀಗ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿರುವಂತದ್ದು ಕೇವಲ ಮಕ್ಕಳು ಶಾಲೆಯ ಆವರಣದಲ್ಲಿದ್ದಾಗ ಮಾತ್ರ ಅಲ್ಲ, ಒಂದು ಶಾಲೆಗೆ ಬಂದಂತಹ ಮಗು ವಾಪಸ್ ಸಂಜೆಗೆ ತನ್ನ ತಂದೆ ತಾಯಿಯನ್ನ ಸೇರೋವರೆಗೂ ಕೂಡ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ಶಾಲಾ ಆಡಳಿತದ ಮಂಡಳಿಯದ್ದೇ ಆಗಿರುತ್ತೆ ಎನ್ನುವಂತಹ ಮಹತ್ವದ ಆದೇಶವನ್ನ ನೀಡಿದೆ. ಶಾಲಾ ಬಸ್ ಕೇವಲ ಶಾಲೆಯ ಆವರಣದಲ್ಲಿದ್ದಾಗ ಮಾತ್ರ ಅಲ್ಲ, ಯಾವಾಗ ಮಗು ಮನೆಯನ್ನ ಸೇರುತ್ತೆ ಅಲ್ಲಿವರೆಗೂ ಕೂಡ ಶಾಲೆಯದ್ದೇ ಜವಾಬ್ದಾರಿ ಅಂತ ಹೇಳಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಮಕ್ಕಳ ರಕ್ಷಣೆಯ ಜವಾಬ್ದಾರಿ ದೃಷ್ಟಿಯಿಂದಾಗಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.